ನಮಸ್ಕಾರ ಸ್ನೇಹಿತರೆ. ಭಾರತದಲ್ಲಿ ಪ್ರತಿ ವರ್ಷ ಸಾವಿರಾರು ಹೊಸ ಬಿಸ್ನೆಸ್ಗಳು ಪ್ರಾರಂಭ ಆಗ್ತವೆ. ಸೊ ಅದರಲ್ಲಿ ಶೇಕಡ 90ರಷ್ಟು ಬಿಸ್ನೆಸ್ಗಳು ಮೊದಲ ವರ್ಷದಲ್ಲೇ ಮುಚ್ಚೋಗ್ತವೆ, ಲಾಸ್ ಆಗ್ತವೆ. ಯಾಕಪ್ಪ ಅಂತಂದ್ರೆ ಅವರು ಹಣದ ಸಮಸ್ಯೆಯಿಂದಲ್ಲ, ಬದಲಾಗಿ ಸರಿಯಾದಂತಹ ಮಾರ್ಕೆಟ್ ರಿಸರ್ಚ್ ಅನ್ನ ಮಾಡದೇ ಇರೋದ್ರಿಂದ. ಸೊ ಸ್ನೇಹಿತರೆ ನೋಡಿ, ದೊಡ್ಡ ದೊಡ್ಡ ಕಂಪನಿಯವರು ಲಕ್ಷಾಂತರ ರೂಪಾಯಿ ಖರ್ಚನ್ನ ಮಾಡಿ ಮಾರ್ಕೆಟ್ ರಿಸರ್ಚ್ ಅನ್ನ ಮಾಡ್ತಾರೆ. ಸೊ ನೀವು ಕೂಡ ನಿಮ್ಮ ಮೊಬೈಲಿಂದ, ನಿಮ್ಮ ಮನೆಯಿಂದಲೇ ಹೇಗೆ ಮಾರ್ಕೆಟ್ ರಿಸರ್ಚ್ ಅನ್ನ ಮಾಡಬಹುದು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವೇನಾದ್ರೂ ನಿಮ್ಮ ಮಾರ್ಕೆಟ್ ರಿಸರ್ಚ್ ಅನ್ನ ನಿಮ್ಮ ಮೊಬೈಲಿಂದ ಮನೆಯಲ್ಲಿ ಇದ್ದುಕೊಂಡು ಮಾಡ್ಬೇಕಂತ ಆಸೆ ಇದ್ದರೆ ನಿಮಗೆ ಪೂರ್ತಿಯಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ಸಂಪೂರ್ಣವಾಗಿ ಇದರಲ್ಲಿ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಮೊದಲನೇದಾಗಿ ಬಂದ್ಬಿಟ್ಟು ಮಾರ್ಕೆಟ್ ರಿಸರ್ಚ್ ಅಂದ್ರೆ ಏನು? ಸೊ ಇದರಲ್ಲಿ 2 ಪಾಯಿಂಟ್ಗಳು ಬರ್ತವೆ. ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಪ್ರೈಮರಿ ರಿಸರ್ಚ್, ಅಂದ್ರೆ ಜನಗಳಿಗೆ ನೇರವಾಗಿ ನೀವೇ ಹೋಗಿ ಮಾಹಿತಿಯನ್ನ ಪಡೆಯುವುದು. ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಸೆಕೆಂಡರಿ ರಿಸರ್ಚ್, ಅಂದ್ರೆ ಈಗಾಗಲೇ ಇರುವಂತಹ ಇಂಟರ್ನೆಟ್ ನಲ್ಲಿ ಮತ್ತೆ ಲೇಖನಿಗಳಲ್ಲಿ ಮತ್ತೆ ವಿಡಿಯೋಗಳಲ್ಲಿ ಕೂಡ ನೀವು ಮಾರ್ಕೆಟ್ ರಿಸರ್ಚ್ ಅನ್ನ ನೋಡಿ ತಿಳ್ಕೊಳ್ಬಹುದು. ಸೊ ಹಾಗಾದ್ರೆ ಈ ಮಾರ್ಕೆಟ್ ರಿಸರ್ಚ್ ಯಾರಿಗೆ ಬೇಕು? ಸ್ನೇಹಿತರೆ ನೋಡಿ, ನೀವು ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಂದ್ರೆ ಸಣ್ಣ ಮಟ್ಟದ ಅಂಗಡಿಯಿಂದ ಹಿಡಿದು ದೊಡ್ಡ ಮಟ್ಟದ ಸಾಫ್ಟ್ವೇರ್ ಇಂಜಿನಿಯರ್ ಕಂಪನಿಯವರಿಗೂ ಕೂಡ ಈ ಒಂದು ಮಾರ್ಕೆಟ್ ರಿಸರ್ಚ್ ಖಂಡಿತವಾಗಿ ಬೇಕಾಗುತ್ತೆ. ಹಾಗಾದ್ರೆ ಇದನ್ನ ಮಾರ್ಕೆಟ್ ರಿಸರ್ಚ್ ಅನ್ನ ಯಾಕೆ ಮಾಡಬೇಕು? ಈ ಮಾರ್ಕೆಟ್ ರಿಸರ್ಚ್ ಅನ್ನ ಯಾಕೆ ಮಾಡಬೇಕು ಅಂತಂದ್ರೆ ಇದರಲ್ಲಿ ಮುಖ್ಯವಾಗಿ 3 ಪಾಯಿಂಟ್ಗಳು ಬರ್ತವೆ ಸ್ನೇಹಿತರೆ. ನೀವೇನಾದ್ರೂ ಈ 3 ಪಾಯಿಂಟ್ಗಳನ್ನ ಮುಖ್ಯವಾಗಿ ತಿಳ್ಕೊಂಡ್ಬಿಟ್ರೆ ನೀವು ಮಾರ್ಕೆಟ್ ರಿಸರ್ಚ್ ಅನ್ನ ಖಂಡಿತವಾಗಿ ಕೂಡ ನಿಮ್ಮ ಮನೆಯಿಂದಲೇ ಕೂಡ ನೀವು ಮಾಡ್ಕೋಬಹುದು ಸ್ನೇಹಿತರೆ. ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಟಾರ್ಗೆಟೆಡ್ ಆಡಿಯನ್ಸ್, ಅಂದ್ರೆ ನಿಮ್ಮ ಉತ್ಪನ್ನಗಳು, ನಿಮ್ಮ ಪ್ರಾಡಕ್ಟ್ಗಳು ಎಲ್ಲರಿಗೂ ಇಷ್ಟ ಆಗ್ತಾ ಇರಂಗಿಲ್ಲ, ನಿಮ್ಮ ಪ್ರಾಡಕ್ಟ್ಗಳು ಎಲ್ಲರಿಗೂ ಬೇಕಾಗಿರಂಗಿಲ್ಲ ಸ್ನೇಹಿತರೆ. ನಿಮ್ಮ ಉತ್ಪನ್ನಗಳು ಯಾರಿಗೆ ಬೇಕು ಅನ್ನೋದನ್ನ ನೀವು ಟಾರ್ಗೆಟ್ ಮಾಡ್ಬೇಕಾಗುತ್ತೆ. ಸಣ್ಣ ಮಕ್ಕಳನ್ನ ಹಿಡಿದು ವಯಸ್ಸಿನವರಿಗೂ ಕೂಡ ಬೇಕಾಗುತ್ತಾ? ಸೊ ಬರೀ ಸಣ್ಣ ಮಕ್ಕಳಿಗೆ ಬೇಕಾಗುತ್ತಾ? ಯುವಕರಿಗೆ ಬೇಕಾಗುತ್ತಾ? ವಯಸ್ಸಾದವರಿಗೆ ಬೇಕಾಗುತ್ತಾ? ಹೆಣ್ಣು ಮಕ್ಕಳಿಗೆ ಬೇಕಾ? ಗಂಡು ಮಕ್ಕಳಿಗೆ ಬೇಕಾ? ಸೊ ಗ್ರಾಮೀಣ ಪ್ರದೇಶದಲ್ಲಿ ಬೇಕಾ ಅಥವಾ ನಗರ ಪ್ರದೇಶದಲ್ಲಿ ನಿಮ್ಮ ಉತ್ಪನ್ನಗಳು ಸೇಲ್ ಮಾಡಬೇಕಾ? ಸೊ ಎಲ್ಲಿ ಮಾಡಬೇಕು ಅನ್ನೋದನ್ನ ನೀವು ಟಾರ್ಗೆಟ್ ಮಾಡೋದಕ್ಕೆ ಈ ಮಾರ್ಕೆಟ್ ರಿಸರ್ಚ್ ಬೇಕಾಗುತ್ತೆ ಸ್ನೇಹಿತರೆ. ಒಂದು ಎಕ್ಸಾಂಪಲ್ ನೋಡೋದಾದ್ರೆ, ನೀವೇನಾದ್ರೂ ಒಂದು ದುಬಾರಿ ಜಿಮ್ ಅನ್ನ ಕಡಿಮೆ ಆದಾಯ ಇರುವಂತಹ ಪ್ರದೇಶದಲ್ಲಿ ನೀವೇನಾದ್ರೂ ಓಪನ್ ಮಾಡ್ತಾ ಇದ್ರೆ ಅದು ನಿಮ್ಮ ಮಾರ್ಕೆಟ್ ರಿಸರ್ಚ್ ತಪ್ಪಾಗುತ್ತೆ. ಸೊ ಇನ್ನು 2ನೇ ಟಿಪ್ಸ್ ಬಂದ್ಬಿಟ್ಟು ಕಾಂಪಿಟೇಟರ್ಸ್ ಅನಾಲಿಸಿಸ್, ಅಂದ್ರೆ ನಿಮ್ಮ ಸ್ಪರ್ಧಿಗಳು ಯಾರಿದ್ದಾರೆ ಅವರನ್ನು ಕೂಡ ನೀವು ನೋಡ್ಬೇಕಾಗುತ್ತೆ ಸ್ನೇಹಿತರೆ, ರಿಸರ್ಚ್ ಮಾಡಬೇಕಾಗುತ್ತೆ. ಅವರು ಯಾವ ತಪ್ಪು ಮಾಡ್ತಾ ಇದ್ದಾರೆ, ಅವರ ಕಸ್ಟಮರ್ ರಿವ್ಯೂನಲ್ಲಿ ಅವರು ಏನು ಕಮೆಂಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡಿ ನೀವು ತಿಳ್ಕೊಂಡ್ಬಿಟ್ರೆ ನಿಮ್ಮ ಒಂದು ಬಿಸ್ನೆಸ್ ನ ನೀವು ಮುಂದೆ ಮೂವ್ ಮಾಡಬಹುದು ಸ್ನೇಹಿತರೆ. ಅವರು ಆ ಕಸ್ಟಮರ್ ಯಾವ ಕೊರತೆಯಿಂದ ಬಳಲ್ತಾ ಇದ್ದಾರೆ, ಯಾವ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಆ ಸಮಸ್ಯೆಗೆ ನೀವೇನಾದ್ರೂ ಉತ್ತರವನ್ನು ಕಂಡುಕೊಂಡ್ರೆ ನಿಮ್ಮ ಒಂದು ಮಾರ್ಕೆಟ್ ರಿಸರ್ಚ್ ಖಂಡಿತವಾಗಿಯೂ ಸಕ್ಸಸ್ಫುಲ್ ಆಗುತ್ತೆ ಸ್ನೇಹಿತರೆ. ಇನ್ನು 3ನೇ ಪಾಯಿಂಟ್ ಬಂದ್ಬಿಟ್ಟು ಬಹಳ ಇಂಪಾರ್ಟೆಂಟ್ ಆದಂತ ಪಾಯಿಂಟ್ ಇದು. ಈ ಪಾಯಿಂಟ್ ಅನ್ನ ನೀವು ತಿಳ್ಕೊಂಡ್ಬಿಟ್ರೆ ಈ ಪಾಯಿಂಟ್ ಅತಿ ಅವಶ್ಯಕವಾಗಿ ನಿಮ್ಮ ಒಂದು ಬಿಸ್ನೆಸ್ ಅಲ್ಲಿ ಬೇಕಾಗುತ್ತೆ ಸ್ನೇಹಿತರೆ. ಅದು ಯಾವ್ದಪ್ಪ ಅಂತಂದ್ರೆ ಬಹಳ ಇಂಪಾರ್ಟೆಂಟ್ ಆದಂತ ಒಂದು 3ನೇ ಪಾಯಿಂಟ್ಸ್ ಬಂದ್ಬಿಟ್ಟು ಪ್ರೈಸಿಂಗ್ ಅನಾಲಿಸಿಸ್, ಅಂದ್ರೆ ದರ ನಿಗದಿ. ಸೊ ಪ್ರೈಸಿಂಗ್ ಲಿಸ್ಟ್ ಮಾಡೋದು ಸ್ನೇಹಿತರೆ. ನೋಡಿ, ಜನ ಎಷ್ಟು ಹಣ ಕೊಳ್ಳುವಂತ ಶಕ್ತಿ ಇದೆ ಅನ್ನೋದನ್ನ ನೀವು ತಿಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಸೊ ನಿಮ್ಮ ಗ್ರಾಹಕರು ಎಷ್ಟು ಬೆಲೆ ಇಟ್ಟರೆ ಕೊಂಡುಕೊಳ್ತಾರೆ ಅನ್ನೋದು ಕೂಡ ನೀವು ಬಹಳ ಮುಖ್ಯವಾಗಿ ಇದನ್ನ ನೀವು ಅಧ್ಯಯನ ಮಾಡಬೇಕಾಗುತ್ತೆ ಸ್ನೇಹಿತರೆ. ನಿಮ್ಮ ಒಂದು ಬೆಲೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. 3 ಟಿಪ್ಸ್ ಗಳನ್ನು ನೀವು ಖಂಡಿತವಾಗಿ ಕೂಡ ತಿಳ್ಕೊಂಡು ನಿಮ್ಮ ಒಂದು ಮಾರ್ಕೆಟ್ ರಿಸರ್ಚ್ ಅನ್ನ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಹಾಗಾದ್ರೆ ಈ ಮಾರ್ಕೆಟ್ ರಿಸರ್ಚ್ ಅನ್ನ ಎಲ್ಲಿ ಮತ್ತು ಹೇಗೆ ಮಾಡಬೇಕು, ಇದು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ಮಾರ್ಕೆಟ್ ರಿಸರ್ಚ್ ಅನ್ನ ಹೇಗೆ ಮಾಡಬೇಕು ಸ್ನೇಹಿತರೆ? ಇವತ್ತು ಬಹಳ ಜನ ಅಂತಿರ್ತಾರೆ ಮಾರ್ಕೆಟ್ ರಿಸರ್ಚ್ ಅನ್ನ ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು ಅಂತ ಕೇಳ್ತಾ ಇರ್ತಾರೆ ಸ್ನೇಹಿತರೆ. ನಿಮಗೆ ಈಗಿನ ಒಂದು ತಂತ್ರಜ್ಞಾನಗಳು ಇರೋದ್ರಿಂದ ನಿಮ್ಮ ಮೊಬೈಲ್ ಅನ್ನ ಬಳಸಿ ನೀವು ಇದ್ದಲ್ಲಿಂದಲೇ ನಿಮ್ಮ ಒಂದು ಮಾರ್ಕೆಟ್ ರಿಸರ್ಚ್ ಅನ್ನ ಕೂಡ ನೀವು ಮಾಡಬಹುದು ಸ್ನೇಹಿತರೆ. ಅದು ಕೂಡ ನಿಮ್ಮ ವಾಟ್ಸಪ್ ಅಂತ ಇವತ್ತು ನಮ್ಮ ಮೊಬೈಲ್ ಇರೋದ್ರಿಂದ ನಮ್ಮ ಮೊಬೈಲ್ ಅಲ್ಲಿ ಇವತ್ತು ನಾವು ಸಾಕಷ್ಟು ಜನ
ವಾಟ್ಸಪ್ ಅಲ್ಲಿ ಬಹಳ ಜನನೇ ಉಪಯೋಗವನ್ನ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ನೀವು ಕೂಡ ನಿಮ್ಮ ಒಂದು ಗೂಗಲ್ ಟ್ರೆಂಡ್ಸ್ ಅಲ್ಲಿ ನಿಮ್ಮ ಒಂದು ಉತ್ಪನ್ನಗಳ ಸಂಬಂಧಪಟ್ಟಂಗೆ ನೀವು ನಿಮ್ಮ ಮಾರ್ಕೆಟ್ ರಿಸರ್ಚ್ ಅನ್ನ ಮಾಡಬಹುದು ಸ್ನೇಹಿತರೆ. ಉದಾಹರಣೆಗಾಗಿ ನೋಡೋದಾದ್ರೆ ಗೂಗಲ್ ಅಲ್ಲಿ ಆರ್ಗ್ಯಾನಿಕ್ ಟ್ರೆಂಡ್ಸ್ ಅಂತ ಟೈಪ್ ಮಾಡಿದ್ರೆ ಅಲ್ಲಿ ಬಂದ್ಬಿಡುತ್ತೆ ಸ್ನೇಹಿತರೆ. ಸೊ ಈ ತರ ನೀವು ಸರ್ಚ್ ಮಾಡೋದ್ರಿಂದಲೂ ಕೂಡ ನಿಮ್ಮ ಮೊಬೈಲ್ ಇಂದ ಗೂಗಲ್ ಅಲ್ಲಿ ನಿಮ್ಮ ಒಂದು ಮಾರ್ಕೆಟ್ ರಿಸರ್ಚ್ ಅನ್ನ ಮಾಡ್ಕೋಬಹುದು ಸ್ನೇಹಿತರೆ. ಇನ್ನು ಎರಡನೇದಾಗಿ ಬಂದ್ಬಿಟ್ಟು ಯೂಟ್ಯೂಬ್ ಕಮೆಂಟ್ಸ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್. ಸೊ ಈ ವಿಡಿಯೋಗಳಲ್ಲಿ ನಿಮ್ಮ ಉತ್ಪನ್ನಗಳ ಸಂಬಂಧಪಟ್ಟಂತ ವಿಡಿಯೋಗಳಲ್ಲಿ ಗ್ರಾಹಕರು ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಕೇಳುತ್ತಾರೆ ಸ್ನೇಹಿತರೆ. ಆ ಕಮೆಂಟ್ ಅನ್ನ ಓದೋದ್ರ ಮೂಲಕ ನೀವು ನಿಮ್ಮ ಉತ್ಪನ್ನಗಳ ಬಗ್ಗೆ ಮಾರ್ಕೆಟ್ ರಿಸರ್ಚ್ ಅನ್ನ ಮಾಡ್ಕೋಬಹುದು. ಸೊ ಇನ್ನು ಮುಂದೆ ಬಂದ್ಬಿಟ್ಟು ಆನ್ಲೈನ್ ಪ್ಲಾಟ್ಫಾರ್ಮ್ ಅಂದ್ರೆ ಅಮೆಜಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಬಿಗ್ ಬಾಸ್ಕೆಟ್ ಆಗಿರ್ಬೋದು. ಸೊ ಇವೆಲ್ಲ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಗ್ರಾಹಕರು ತಮ್ಮ ಪ್ರಶ್ನೆಗಳನ್ನ ಹಾಕಿರ್ತಾರೆ. ಆ ಪ್ರಶ್ನೆಗಳ ಮುಖಾಂತರ ಕೂಡ ನಿಮ್ಮ ಒಂದು ಮಾರ್ಕೆಟ್ ಅನಾಲಿಸಿಸ್ ಅನ್ನ ಮಾಡ್ಕೊಬಹುದು ಸ್ನೇಹಿತರೆ. ಬಹಳ ಇಂಪಾರ್ಟೆಂಟ್ ಆಗಿ ಬಂದ್ಬಿಟ್ಟು ಈ ಒಂದು ವಿಷಯವನ್ನ ನೀವು ಬಹಳ ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಬೇಕಾದಂತ ಒಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ, ನೀವು ನಿಮ್ಮ ಮನೆಯಿಂದ ವಾಟ್ಸಾಪ್ ಇಂದ ಹೇಗೆ ಮಾರ್ಕೆಟ್ ರಿಸರ್ಚ್ ಅನ್ನ ಮಾಡೋದು. ಇವತ್ತು ಕೋವಿಡ್ ಬಂದ ನಂತರ ವಾಟ್ಸಾಪ್ ಅಲ್ಲಿ ಬಹಳ ಜನ ಸಕ್ರಿಯರಾಗಿದ್ದಾರೆ. ವಾಟ್ಸಾಪ್ ಅನ್ನ ಬಹಳ ಜನ ಬಳಕೆ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಮೊಬೈಲ್ ಇದೆ ಅಂದಮೇಲೆ ಅದರಲ್ಲಿ ವಾಟ್ಸಾಪ್ ಇದೆ. ವಾಟ್ಸಾಪ್ ಅನ್ನ ನಾವೆಲ್ಲರೂ ಅತಿ ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದೀವಿ. ಈ ವಾಟ್ಸಾಪ್ ಅಲ್ಲಿ ಕೂಡ ನಿಮ್ಮ ಒಂದು ಮಾರ್ಕೆಟ್ ಅನಾಲಿಸಿಸ್ ಅನ್ನ ಮಾಡಬಹುದು. ಅದು ಹೇಗೆ ಅಂತ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನೀವು ಕೂಡ ನಿಮ್ಮ ಮನೆಯಿಂದ ವಾಟ್ಸಾಪ್ ಇಂದ ಕೂಡ ನೀವು ಮಾರ್ಕೆಟ್ ರಿಸರ್ಚ್ ಅನ್ನು ಕೂಡ ಮಾಡಬಹುದು. ಮತ್ತೆ ನಿಮ್ಮ ಒಂದು ಉತ್ಪನ್ನಗಳನ್ನು ಕೂಡ ನೀವು ಮಾರುಕಟ್ಟೆಯನ್ನು ಕೂಡ ಈ ವಾಟ್ಸಾಪ್ ಇಂದನೇ ಮಾಡಬಹುದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಇವತ್ತು ನಾವು ವಾಟ್ಸಾಪ್ ಅಲ್ಲಿ ನೋಡ್ತಾ ಇರ್ತೇವೆ, ಸ್ಟೇಟಸ್ ಅನ್ನ ನೋಡ್ತಾ ಇರ್ತೇವೆ. ಜನ ಎಲ್ಲಿ ಒಂದು ದೇವಸ್ಥಾನಕ್ಕೆ ಹೋದ್ರು, ಒಂದು ಪ್ರವಾಸಕ್ಕೆ ಹೋದ್ರು, ಏನೇ ವರ್ಕ್ ಮಾಡ್ತಾ ಇದ್ರು ಕೂಡ, ಅವರು ಎಲ್ಲಿದ್ದಾರೆ, ಯಾವುದೋ ಒಂದು ಫಂಕ್ಷನ್ಗೆ ಹೋದ್ರು ಕೂಡ ಅವರು ತಮ್ಮ ಸ್ಟೇಟಸ್ ಅಲ್ಲೇ ಹಾಕ್ತಾ ಇರ್ತಾರೆ ಸ್ನೇಹಿತರೆ. ನೋಡ್ತಾ ಇದ್ದಾರೆ ನೀವು, ವಿಡಿಯೋಸ್ಗಳು ಬಂದಿರ್ತವೆ, ಏನೇನು ಸ್ಟೇಟಸ್ ಅಲ್ಲೇ ಹಾಕ್ತಾ ಇರ್ತಾರೆ ಸ್ನೇಹಿತರೆ. ಇದರ ಮೂಲಕ ಕೂಡ ನೀವು ಮಾರ್ಕೆಟ್ ಅನಾಲಿಸಿಸ್ ಅನ್ನ ಕೂಡ ನೀವು ಮಾಡಬಹುದು ಸ್ನೇಹಿತರೆ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ನಿಮ್ಮ ವಾಟ್ಸಾಪ್ ಅಲ್ಲಿ ಬೇರೆ ಬೇರೆ ಗ್ರೂಪ್ ಅಲ್ಲಿ ನೀವು ಇರ್ತೀರಾ. ಈ ಗ್ರೂಪ್ ಅಲ್ಲಿ ಕೂಡ ನಿಮ್ಮ ಒಂದು ಉತ್ಪನ್ನಗಳ ಬಗ್ಗೆ ಅಭಿಪ್ರಾಯ ಸಂಗ್ರಹದ ಮೂಲಕ ನೀವು ಕೂಡ ಮಾರ್ಕೆಟ್ ರಿಸರ್ಚ್ ಅನ್ನ ಮಾಡ್ಕೋಬಹುದು. ಸೊ ಇನ್ನು ಒಂದು ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ, ಪರ್ಸನಲ್ ಟಚ್ ಅಂದ್ರೆ ನಿಮಗೆ ಪರಿಚಯ ಇರುವಂತಹ ಜನರಿಗೆ, ನಿಮ್ಮ ಉತ್ಪನ್ನಗಳ ಬಗ್ಗೆ ಅವರಿಂದ ಅಭಿಪ್ರಾಯವನ್ನು ಕೂಡ ಕೇಳಿ ತಿಳಿದುಕೊಂಡು ಈ ಮಾರ್ಕೆಟ್ ರಿಸರ್ಚ್ ಅನ್ನ ನೀವು ಮಾಡಬಹುದು ಸ್ನೇಹಿತರೆ. ಅಂದ್ರೆ ಒಂದು ಯಶಸ್ವಿ ಉದಾಹರಣೆಯನ್ನ ನೋಡೋಣ ಸ್ನೇಹಿತರೆ. ನಿಮ್ಮ ಕಡೆ ಏನಾದ್ರೂ ಒಂದು ಸಿರಿಧಾನ್ಯ ಉತ್ಪನ್ನ ಇದೆ ಅನ್ಕೊಳ್ಳಿ, ಅದನ್ನ ಹೆಂಗಪ್ಪ ಮಾರ್ಕೆಟ್ ರಿಸರ್ಚ್ ಮಾಡೋದು ಹೇಗೆ? ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ, ನಿಮ್ಮ ಕಡೆ ಇವಾಗ ಸಿರಿಧಾನ್ಯಗಳು ಇದಾವೆ, ಅದನ್ನ ಮಾರ್ಕೆಟ್ ರಿಸರ್ಚ್ ಅನ್ನ ಹೇಗೆ ಮೊಬೈಲ್ ಇಂದ ಮಾಡ್ಕೋಬಹುದು? ಸೊ ಮೊದಲನೇದಾಗಿ ಬಂದ್ಬಿಟ್ಟು ನಿಮ್ಮ ಒಂದು ಸಿರಿಧಾನ್ಯಗಳು ಯಾರಿಗೆ ಬೇಕು ಅನ್ನೋದನ್ನ ನೀವು ಪಟ್ಟಿ ಮಾಡ್ಕೊಳ್ಳಿ. ಸೊ ಹಾಗಾದ್ರೆ ಈ ಸಿರಿಧಾನ್ಯಗಳು ಎಲ್ಲರಿಗೂ ಇಷ್ಟ ಆಗಂಗಿಲ್ಲ, ಎಲ್ಲರೂ ತಿನ್ನಂಗಿಲ್ಲ ಸ್ನೇಹಿತರೆ. ಹಾಗಾದ್ರೆ ಯಾರಿಗೆ ಬೇಕು? ಮೊದಲನೇದಾಗಿ ಬಂದ್ಬಿಟ್ಟು ಆರೋಗ್ಯ ಪ್ರೇಮಿಗಳು, ಯಾರು ಜಿಮ್ ಮಾಡ್ತಾ ಇದ್ದಾರೆ, ಯೋಗ ಮಾಡ್ತಾ ಇರ್ತಾರೆ. ಸೊ ಮತ್ತೆ ರೋಗಿಗಳಿಗೆ, ಮಧುಮೇಹ, BP. ಸೊ ಮತ್ತೆ ಚಿಕ್ಕ ಮಕ್ಕಳಿಗೆ, ಬಾಣಂತಿಯರಿಗೆ ಪೌಷ್ಟಿಕ ಆಹಾರವನ್ನು ಕೊಡೋದಕ್ಕೆ ಇದು ಒಂದು ಸಿರಿಧಾನ್ಯಗಳು ಅವಶ್ಯಕವಾಗಿ ಬೇಕಾಗುತ್ತೆ ಸ್ನೇಹಿತರೆ. ಮೊದಲು ನಿಮ್ಮ ಒಂದು ಉತ್ಪನ್ನಗಳು ಯಾರಿಗೆ ಬೇಕು ಅನ್ನೋದನ್ನ ಟಾರ್ಗೆಟ್ ಮಾಡಿ. ಸೊ ಇದರ ಮೇಲೆ ನೀವು ಟಾರ್ಗೆಟ್ ಮಾಡಿ ಅನಾಲಿಸಿಸ್ ಅನ್ನ ಮಾಡ್ಕೋಬಹುದು ಸ್ನೇಹಿತರೆ. ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ, ವಾಟ್ಸಾಪ್ ಮೂಲಕ ಹೇಗೆ ರಿಸರ್ಚ್ ಅನ್ನ ಮಾಡಬೇಕು. ಸೊ ಸ್ನೇಹಿತರೆ ನೋಡಿ, ಇವತ್ತು ನಾವೆಲ್ಲರೂ ವಾಟ್ಸಾಪ್ ಅನ್ನ ಬಳಸ್ತಾ ಇರ್ತೀವಿ. ವಾಟ್ಸಾಪ್ ಅಲ್ಲಿ ಹೇಗೆ ರಿಸರ್ಚ್ ಅನ್ನ ಮಾಡುವುದು ಅಂದ್ರೆ, ಒಂದು ಪ್ರಶ್ನೆ ಕೇಳೋದ್ರ ಮುಖಾಂತರ ನೀವು ನಿಮ್ಮ ಒಂದು ಮಾರ್ಕೆಟ್ ರಿಸರ್ಚ್ ಅನ್ನ ಮಾಡಬಹುದು ಸ್ನೇಹಿತರೆ. ಏನಂತ ಪ್ರಶ್ನೆ ಹಾಕಬಹುದು? ನೀವೇನಾದ್ರೂ ಮನೆಯಲ್ಲಿ ಸಿರಿಧಾನ್ಯಗಳನ್ನ ಬಳಸ್ತಾ ಇದ್ದೀರಾ, ಹೌದು ಇಲ್ಲ ಅಂತ ಪ್ರಶ್ನೆ ಕೇಳೋದ್ರ ಮುಖಾಂತರ ಕೂಡ ನೀವು ಈ ಒಂದು ಮಾರ್ಕೆಟ್ ಅನಾಲಿಸಿಸ್ ಅನ್ನ ಮಾಡ್ಕೋಬಹುದು ಸ್ನೇಹಿತರೆ. ಇನ್ನು ಅಭಿಪ್ರಾಯ ಸಂಗ್ರಹದ ಮೂಲಕ ಕೂಡ ನೀವು ಈ ಮಾರ್ಕೆಟ್ ರಿಸರ್ಚ್ ಅನ್ನ ಮಾಡ್ಕೋಬಹುದು ಸ್ನೇಹಿತರೆ. ನಿಮಗೆ ಸಿರಿಧಾನ್ಯ ಪರಿಚಯ ಇದ್ದರೂ ಕೂಡ ಕೊಂಡುಕೊಳ್ಳಲು ಯಾಕೆ ಆಗ್ತಾ ಇಲ್ಲ ಅನ್ನೋದು ಕೂಡ ನೀವು ಪ್ರಶ್ನೆ ಕೇಳೋದ್ರ ಮುಖಾಂತರ ಕೂಡ ಈ ಒಂದು ಮಾರ್ಕೆಟ್ ರಿಸರ್ಚ್ ಅನ್ನ ಮಾಡಬಹುದು ಸ್ನೇಹಿತರೆ. ಇನ್ನು ಸ್ಪರ್ಧೆಗಳ ವಿಶ್ಲೇಷಣೆಯನ್ನ ಮಾಡೋದ್ರ ಮುಖಾಂತರ ಕೂಡ ನೀವು ಮಾರ್ಕೆಟ್ ರಿಸರ್ಚ್ ಅನ್ನ ಮಾಡಬಹುದು.
ಭೇಟಿ ಆಗ್ಬೋದು. ಸ್ನೇಹಿತರೆ ನೋಡಿ, ನಿಮ್ಮ ಹತ್ತಿರ ಇರುವಂತ ಅಂಗಡಿಗಳಾಗಲಿ, ಸೂಪರ್ ಮಾರ್ಕೆಟ್ ಆಗಲಿ, ಸೊ ಬೇರೆ ಬೇರೆ ಕಡೆ ನಿಮ್ಮ ಒಂದು ರಿಲೇಟೆಡ್ ಉತ್ಪನ್ನಗಳನ್ನ ಅವರು ಹೇಗೆ ಮಾರಾಟ ಮಾಡ್ತಾ ಇದ್ದಾರೆ, ಅವರ ಒಂದು ಬ್ರ್ಯಾಂಡಿಂಗ್ ಹೇಗಿದೆ, ಪ್ಯಾಕೇಜಿಂಗ್ ಹೇಗಿದೆ, ಎಷ್ಟು ಹಣ ಬೆಲೆ ನಿಗದಿ ಮಾಡಿದ್ದಾರೆ, ಅವರ ಒಂದು ಯಾವ ತೂಕದಿದೆ, 500 ಗ್ರಾಮ್ ಇದೆಯಾ, 1 kg ಇದೆಯಾ, ಯಾವ ತರಹದ ಗ್ರಾಹಕರು ಯಾವ ತರಹದ ಪ್ಯಾಕೆಟ್ಗಳಿಗೆ ಇಷ್ಟಪಡ್ತಾ ಇದ್ದಾರೆ. ಸೊ ಇದನ್ನೆಲ್ಲವನ್ನು ಕೂಡ ನೀವು ಮಾರ್ಕೆಟ್ ರಿಸರ್ಚ್ ಅನ್ನ ಮಾಡಬೇಕಾಗುತ್ತೆ ಸ್ನೇಹಿತರೆ. ನಿಮ್ಮ ಹತ್ತಿರ ಇರುವಂತಹ ಒಂದು ಸೂಪರ್ ಮಾರ್ಕೆಟ್ಗಳಿಗೆ, ಮಾಲ್ಗಳಿಗೆ ಹೋಗಿ ನೀವು ಒಂದು ಇದನ್ನ ಅನಾಲಿಸಿಸ್ ಅನ್ನ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಮುಂದೆ ಒಂದು ಬಂದ್ಬಿಟ್ಟು ಮೌಲ್ಯವರ್ಧಿತ ಸಂಶೋಧನೆಗಳನ್ನ ನೀವು ಮಾಡಬೇಕಾಗುತ್ತೆ ಸ್ನೇಹಿತರೆ. ಬರೀ ನಾವು ಸಿರಿಧಾನ್ಯಗಳನ್ನ ಮಾರಾಟ ಮಾಡೋದ್ರಿಂದ ಅದನ್ನ ಬಿಟ್ಟು ಮೌಲ್ಯವರ್ಧನೆಯನ್ನ ಮಾಡಿದ್ರೆ ಮಾರಾಟ ಆಗತ್ತಾ ಅನ್ನೋದನ್ನ ರಿಸರ್ಚ್ ಅನ್ನ ಕೂಡ ನೀವು ಮಾಡಬೇಕಾಗುತ್ತೆ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ನೀವು ಯಾವುದಾದ್ರೂ ಒಂದು ಉದ್ಯಮವನ್ನ ಪ್ರಾರಂಭ ಮಾಡಬೇಕಾದ್ರೆ ಮೊದಲಿಗೆ ಒಂದು ದೊಡ್ಡದಾಗಿ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸಣ್ಣ ಮಟ್ಟದಿಂದ ಪ್ರಾರಂಭ ಮಾಡಿ. 10 kg 20 kg ಇಂದ ಪ್ರಾರಂಭ ಮಾಡಿ ಸ್ನೇಹಿತರೆ. ನಿಮ್ಮ ಮೊಬೈಲ್ ಅನ್ನ ಬಳಸಿ, ನಿಮ್ಮ ವಾಟ್ಸಾಪ್ ಇಂದನೂ ಕೂಡ ನೀವು ಇದನ್ನ ಪ್ರಾರಂಭ ಮಾಡಬಹುದು ಸ್ನೇಹಿತರೆ. ನಿಮ್ಮ ಒಂದು ಸಣ್ಣ ಮಟ್ಟದಿಂದ ಯಾವುದೇ ಒಂದು ಉದ್ಯಮವನ್ನ ಸ್ಥಾಪನೆ ಮಾಡಬಹುದು. ಈ ಯೋಚನೆ ದೊಡ್ಡದಾಗಿರ್ಲಿ, ಕೆಲಸ ಮಾತ್ರ ಚಿಕ್ಕದಿಂದ ಪ್ರಾರಂಭ ಮಾಡಿ. ಸಣ್ಣ ಸಣ್ಣ ಹೆಜ್ಜೆಗಳೇ ಮುಂದೆ ನಿಮ್ಮ ಒಂದು ದೊಡ್ಡ ಗುರಿಯಾಗಿ ನಿಲ್ಲುತ್ತೆ ಸ್ನೇಹಿತರೆ. ಹಾಗಾಗಿ ಸ್ನೇಹಿತರೆ, ನೀವು ಯಾವುದೇ ಒಂದು ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಬೇಕಾದ್ರೆ ಮೊದಲಿಗೆ ಸಣ್ಣದಾಗಿ ಪ್ರಾರಂಭ ಮಾಡಿ, ದೊಡ್ಡದಾಗಿ ಯೋಚಿಸಿ ಸಣ್ಣದಾಗಿ ಕೆಲಸವನ್ನು ಪ್ರಾರಂಭ ಮಾಡಿ ಸ್ನೇಹಿತರೆ ನೋಡಿ, ಮಾರ್ಕೆಟ್ ರಿಸರ್ಚ್ ಅನ್ನೋದು ಒಂದೇ ದಿನದಲ್ಲಿ ಮುಗಿಯುವಂತ ಕೆಲಸ ಅಲ್ಲ. ಅದು ನಿರಂತರವಾಗಿ ನಡೆಯುವಂತ ಒಂದು ಪ್ರಕ್ರಿಯೆ. ಆದ್ದರಿಂದ ದಿನದಿಂದ ದಿನಕ್ಕೆ ನಾವು ಕಲಿತಾ ಹೋಗಬೇಕಾಗುತ್ತೆ. ಪ್ರತಿಯೊಬ್ಬ ಗ್ರಾಹಕರನ್ನು ಕೂಡ ನಾವು ಒಂದೊಂದು ಅನಾಲಿಸಿಸ್ ಅನ್ನ ಮಾಡಬೇಕಾಗುತ್ತೆ. ಪ್ರತಿಯೊಬ್ಬ ಗ್ರಾಹಕರನ್ನು ಕೂಡ ನಾವು ಒಂದು ಪಾಠವನ್ನು ಕಲಿತೀವಿ. ಆ ಒಂದು ಪಾಠವನ್ನು ನಮ್ಮ ಒಂದು ಬಿಸ್ನೆಸ್ ಅಲ್ಲಿ ಅಳವಡಿಸಿಕೊಂಡು ನಮ್ಮ ಒಂದು ಬಿಸ್ನೆಸ್ ಅನ್ನ ಮುಂದೆ ನಾವು ಗ್ರೋತ್ ಆಗಿ ಬೆಳೆಸೋದಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ಪ್ರತಿ ದಿನನೂ ಕೂಡ ನಾವು ಕಲಿಯಬೇಕಾಗುತ್ತೆ, ಪ್ರತಿ ಕ್ಷಣವೂ ಕೂಡ ನಾವು ಕಲಿಯಬೇಕಾಗುತ್ತೆ, ಪ್ರತಿ ದಿನವೂ ಕೂಡ ನಾವು ಅಪ್ಡೇಟ್ ಆಗ್ತಾ ಇರಬೇಕಾಗುತ್ತೆ ಸ್ನೇಹಿತರೆ. ಈ ಒಂದು ಮಾರ್ಕೆಟ್ ಅಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಾ ಇದ್ದಾವೆ, ಆ ಬದಲಾವಣೆಗಳನ್ನ ನಮ್ಮ ಒಂದು ಬಿಸ್ನೆಸ್ ಅಲ್ಲಿ ಅಳವಡಿಸಿಕೊಂಡು ನಮ್ಮ ಬಿಸ್ನೆಸ್ ಅನ್ನ ಮುಂದೆ ಮೂವ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನಿಮಗೇನಾದ್ರೂ ಮಾರ್ಕೆಟ್ ಅನಾಲಿಸಿಸ್ ಮಾಡುವುದು ಹೇಗೆ, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಮತ್ತೆ ಈಗ ನೀವು ಮಾಡ್ತಿರುವಂತಹ ಬಿಸ್ನೆಸ್ ಯಾವುದು, ನಿಮ್ಮ ಒಂದು ಬಿಸ್ನೆಸ್ ಬಗ್ಗೆ ಏನಾದರೂ ಕಮೆಂಟ್ಗಳಿದ್ದರೆ ಸ್ನೇಹಿತರೆ ಖಂಡಿತವಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೆ ಈ ವಿಡಿಯೋನ ಆದಷ್ಟು ಹೆಚ್ಚು ಶೇರ್ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರಗಳು.